ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸ್ತೇವೆ. ನೀವಿನ್ನು ನಮ್ಮ ಚಾನಲ್ ಅನ್ನು ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದು. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರನ್ನು ಸಂಪರ್ಕಿಸಿರಿ. ಹಾಗೂ ನಮ್ಮ ಪ್ರಾರ್ಥನೆಗೆ, ಮಧ್ಯರಾತ್ರಿಯಲ್ಲಿ ನಡೆಯುವಂಥ ಪ್ರಾರ್ಥನೆಗೆ ಹಾಗೂ ಪ್ರತಿನಿತ್ಯವೂ ನಡೆಯುವ ಪ್ರಾರ್ಥನೆಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರನ್ನು, ವಾಟ್ಸಪ್ ಗ್ರೂಪ್ಗಳನ್ನು ಸಂಪರ್ಕಿಸಬಹುದಾಗಿದೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ದೃಢವಾದ ನಂಬಿಕೆ. ಈ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಿಶುದ್ಧನಾಗಿರುವ ದೇವರೇ, ನಿನ್ನ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಕೊಟ್ಟಂಥ ಸುಂದರವಾದ ದಿನಕ್ಕಾಗಿ, ಸಮಯಕ್ಕಾಗಿ ನಾವು ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ವಾಕ್ಯಗಳನ್ನು ಹೇಳುವಾಗ, ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ. ಪರಿಶುದ್ಧಾತ್ಮನೆ, ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸ್ತೇನೆ. ನನ್ನ ಮರೆಮಾಚಿ ನೀವು ಪ್ರಕಟವಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆ, ಆಮೇನ್ ಆಮೇನ್. ಮೊದಲನೇದಾಗಿ ನಾವು ಒಂದು ವಚನವನ್ನು ಓದಿಕೊಳ್ಳೋಣ. ದಾನಿಯೇಲನ ಪ್ರವಾದನೆಯ ಗ್ರಂಥ 3ನೇ ಅಧ್ಯಾಯ 16-17 ವಚನ. ಶದ್ರಕ್, ಮೇಷಕ್, ಅಬೇದೇಕನೋ ಎಂಬವರು ರಾಜನಿಗೆ, ನೆಬೂಕದ್ನೆಚ್ಚರನೇ, ಈ ವಿಷಯದಲ್ಲಿ ನಾವು ನಿನಗೆ ಏನು ಹೇಳಬೇಕಾಗಿಲ್ಲ. ಅರಸನೇ, ನಾವು ಆರಾಧಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ಧಗಧಗನೆ ಹುರಿಯುವ ಆವಿಯೊಳಗಿಂದ ನಮ್ಮನ್ನ ಬಿಡಿಸಬಲ್ಲನು. 3 ದೇವಭಕ್ತರು ದೃಢವಾದ ತೀರ್ಮಾನವನ್ನ ತೆಗೆದುಕೊಳ್ತಾ ಇರುವುದನ್ನು ನಾವು ಕಾಣಬಹುದಾಗಿದೆ. ಅವರಿಗೆ ದೇವರ ಮೇಲೆ ಅಪರಿಮಿತವಾಗಿರುವಂತಹ ನಂಬಿಕೆಯನ್ನ ಈ ಒಂದು ಸಂಭವದಿಂದ ನಾವು ನೋಡಬಹುದಾಗಿದೆ. ಶೋಧನೆಯ ಮಧ್ಯದಲ್ಲಿ ಅವರು ದೃಢವಾಗಿ ನಿಲ್ಲುವುದನ್ನು ನಾವು ನೋಡ್ತಾ ಇದ್ದೇವೆ. ಶದ್ರಕ್, ಮೇಷಕ್, ಅಬೇದೇಕ್ ಅವರು ಬಾಬೇಲಿನಲ್ಲಿ ಸೆರೆ ಹಿಡಿಯಲ್ಪಟ್ಟಂತ ಯವನಸ್ಥರಾಗಿದ್ದಾರೆ. ಯೆರೂಸಲೇಮಿನಿಂದ ಸೆರೆ ಹಿಡಿಯಲ್ಪಟ್ಟು ಬ್ಯಾಬಿಲೋನ್ ಅಥವಾ ಬಾಬೇಲಿನಲ್ಲಿ ಗುಲಾಮರಾಗಿ ಬಹಳ ಕಷ್ಟಗಳನ್ನು ಅವರು ಅನುಭವಿಸಿದ್ರು. ಆದರೂ ಅವರ ನಂಬಿಕೆ ಮಾತ್ರ ಕುಂದಿ ಹೋಗಲಿಲ್ಲ. ಸತ್ಯವೇದವನ್ನು ಪೂರ್ತಿಯಾಗಿ ತಿರುಗಿ ನಾವು ಓದಿ ನೋಡುವುದಾದರೆ, ಸತ್ಯವೇದದಲ್ಲಿ 2 ಮುಖ್ಯ ಪಟ್ಟಣಗಳನ್ನು ನಾವು ವಿಶೇಷವಾಗಿ ಬರೆಯಲ್ಪಟ್ಟಿರುವುದನ್ನು ಕಾಣ್ತೇವೆ. ಒಂದು ಯೆರೂಸಲೇಮ್, ಮತ್ತೊಂದು ಬಾಬೆಲ್ ಅಥವಾ ಬ್ಯಾಬಿಲೋನ್ ಎಂದು ಕರೆಯಲ್ಪಡ್ತೇವೆ. ಯೆರೂಸಲೇಮ್ ಎಂಬುವಂಥದ್ದು ದೇವರ ನಗರವೆಂದು ಕರೆಯಲ್ಪಡುವಂಥದ್ದಾಗಿದೆ. ಬಾಬೆಲ್ ಅಥವಾ ಬ್ಯಾಬಿಲೋನ್ ಎಂಬುವಂಥದ್ದು ಗಲಿಬಿಲಿಯ ಪಟ್ಟಣವಾಗಿಯೂ ಸೈತಾನನ ವಾಸಸ್ಥಳವಾಗಿಯೂ ಇರುವಂಥದ್ದಾಗಿದೆ. ಈ 2 ಪಟ್ಟಣಗಳಿಗೂ ಸುಮಾರು 1000 ಮೈಲುಗಳ ಅಂತರವಿದೆ. ಹಾಗೆ ಯೆರೂಸಲೇಮಿನಲ್ಲಿ ಯಾಜಕರು ಕರ್ತನ ಸೇವೆಯನ್ನು ಮಾಡ್ತಾ ಇರ್ತಾರೆ. ಹಾಗೆ ಯೆರೂಸಲೇಮಿನಲ್ಲಿ ಯಾವಾಗಲೂ ಪಾಪ ನಿವಾರಣಾ ಯಜ್ಞಗಳು ನೆರವೇರ್ತಾ ಇರ್ತದೆ, ಆರಾಧನೆಗಳು ನಡೆಯುತ್ತಾ ಇರ್ತದೆ. ಕರ್ತನು ತನ್ನ ಹೆಸರನ್ನ ಯೆರೂಸಲೇಮಿನಲ್ಲಿ ಸ್ಥಾಪಿಸಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಆತನ ಕಣ್ಣುಗಳು ಯಾವಾಗಲೂ ಯೆರೂಸಲೇಮಿನ ದೇವಾಲಯದ ಮೇಲಿರ್ತಿತ್ತು. ಆ ಪಟ್ಟಣವು ಕರ್ತನಿಗೆ ಸೇರಲ್ಪಟ್ಟು ಕರ್ತನನ್ನು ಆರಾಧಿಸುವಂಥ ಜನರು ಅಲ್ಲಿ ವಾಸ ಮಾಡ್ತಾ ಇದ್ರು. ಅದೇ ಸಮಯದಲ್ಲಿ ಯೆರೂಸಲೇಮಿಗೆ ಬಹಳ ದೂರವಾಗಿರುವಂಥ ಬಾಬೇಲನ್ನು ನಾವು ನೋಡುವುದಾದರೆ, ಅಲ್ಲಿನ ಆಲಯಗಳಲ್ಲಿ ವಿಗ್ರಹಗಳಿಂದ ತುಂಬಿದೆ, ಅನ್ಯ ಜನರುಗಳಿಂದ ತುಂಬಲ್ಪಟ್ಟಿದೆ. ಅಲ್ಲಿನ ಜನರು ದೇವರನ್ನ ತಿಳಿಯದವರಾಗಿದ್ದಾರೆ. ಯೆರೂಸಲೇಮಿನಲ್ಲಿ ಪಾಪ ಕ್ಷಮಾಪಣೆಗಾಗಿ ಸುರಿಯಲ್ಪಡುವ ಯಜ್ಞದ ಕುರಿಮರಿಯ ರಕ್ತವಿದೆ. ಬ್ಯಾಬಿಲೋನಲ್ಲಿ ಯಜ್ಞದ ಕುರಿಮರಿಯ ರಕ್ತ ಇಲ್ಲ, ಪಾಪ ಕ್ಷಮಾಪಣೆಯ ಮಾರ್ಗ ಇಲ್ಲ. ಆದರೆ ಇಸ್ರಾಯೇಲರಲ್ಲಿ ಪಾಪ ನಿವಾರಣಾ ಯಜ್ಞವನ್ನು, ದೋಷ ಪರಿಹಾರಕ ಯಜ್ಞವನ್ನು ದೇವ ದರ್ಶನ ಗುಡಾರದಲ್ಲಿ ಮತ್ತು ದೇವಾಲಯದಲ್ಲಿ ಪ್ರತಿದಿನ ಸಮರ್ಪಿಸ್ತಾ ಇದ್ರು. ಕರ್ತನು ಆ ರಕ್ತವನ್ನು ನೋಡಿದಾಗೆಲ್ಲ ಅವರನ್ನು ಪ್ರೀತಿಸಿ ಇಳಿದು ಬಂದು ಅವರ ಪಾಪ ಕ್ಷಮಾಪಗಳನ್ನು ಅವರು ಬಿಡುಗಡೆ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಇಂದು ಲೋಕದಲ್ಲಿ ಹಲವು ಮಾರ್ಗಗಳಿವೆ, ಆದರೆ ಅವರಿಗೆ ಪಾಪ ಕ್ಷಮಾಪಣೆಯ ಮಾರ್ಗ ಇಂದು ಜನರಿಗೆ ಗೊತ್ತಿಲ್ಲ. ತಮ್ಮ ಪಾಪಗಳನ್ನು ಕ್ಷಮಿಸಿ, ತಮ್ಮ ಪಾಪಗಳಿಂದ ಬಿಡಿಸಿ ತಮ್ಮನ್ನು ರಕ್ಷಿಸುವವರು ಯಾರೆಂದು ಅನೇಕ ಜನರಿಗೆ ಈ ದಿನಗಳಲ್ಲಿ ತಿಳಿದಿಲ್ಲ. ತಮ್ಮನ್ನು ಸೃಷ್ಟಿಸಿದ ದೇವರೇ ತಮಗಾಗಿ ಈ ಭೂಮಿಗೆ ಬಂದು ತನ್ನ ರಕ್ತವನ್ನು ಸುರಿಸಿದ್ದಾನೆಂದು ಅರಿಯದವರು ಎಷ್ಟೋ ಜನರಿದ್ದಾರೆ, ತಿಳಿಯದವರು ಎಷ್ಟೋ ಜನರಿದ್ದಾರೆ. ಆದರೆ ಇಸ್ರಾಯೇಲರು ದೇವರನ್ನ ತಿಳಿದು ಕರ್ತನನ್ನು, ಯಾರು ನಿಜವಾದ ಸೃಷ್ಟಿಕರ್ತನನ್ನು ಅರಿತುಕೊಂಡು ಕೂಡ ಅಲ್ಲಿ ಅನೇಕರಲ್ಲಿ ಏನುಂಟಾಯ್ತಂದ್ರೆ ನೋಡುವುದಾದರೆ ವಿಗ್ರಹಾರಾಧನೆಗಳು, ಅನ್ಯ ಜನರಂತೆ ಅವರು ಕೂಡ ದುರ್ಮಾರ್ಗತನಕ್ಕೆ ಇಳಿಯುವಾಗ ದೇವರು ಅವರನ್ನು ಬಾಬೇಲಿನ ಅರಸನಾದ ನೆಬೂಕದ್ನೆಚ್ಚರನಿಗೆ ಒಪ್ಪಿಸಿಕೊಡಬೇಕಾಯಿತು. ನೆಬೂಕದ್ನೆಚ್ಚರನು ತನ್ನ ಸೈನಿಕರನ್ನೆಲ್ಲರನ್ನ ಸಮೇತವಾಗಿ ಯೆರೂಸಲೇಮಿಗೆ ಕಳಿಸಿ ಇಸ್ರಾಯೇಲ್ ಮಕ್ಕಳನ್ನು ಅಂದರೆ ಬ್ಯಾಬಿಲೋನಿಗೆ ಸೆರೆ ಹಿಡಿದು ಹೋಗ್ತಾನೆ. ಆ ಸೆರೆ ಹಿಡಿದು ಹೋದ ಸೈನಿಕರಲ್ಲಿ ಶದ್ರಕ್, ಮೇಷಕ್, ಅಬೇದೇಕ್ ಎಂಬವರು ಕೂಡ ಇರುವುದನ್ನು ಕಾಣಲ್ಪಡ್ತವೆ.
ಈ ಇಸ್ರಾಯೇಲರಲ್ಲಿ ಈ 3 ವ್ಯಕ್ತಿಗಳು ಭಯಂಕರವಾಗಿ ಭಕ್ತಿ ವೈರಾಗ್ಯ ಉಳ್ಳಂಥ ಯವನಸ್ಥರಾಗಿದ್ದರು. ಅವರನ್ನು ಹಿಡಿದುಕೊಂಡು ಬರುವಾಗ ಯವನಸ್ಥರೆಂದು ಹೇಳುವುದಾದರೆ ಅವರಿಗೇನು ಅಷ್ಟು ಏಜ್ ಆಗಿರೋದಿಲ್ಲ. ಆದರೆ ಆ ಸಮಯದಲ್ಲೂ ತಮ್ಮ ಚಿಕ್ಕ ಪ್ರಾಯಗಳಲ್ಲಾಗಿದ್ದರೂ ಕೂಡ ದೇವರ ಮೇಲೆ ಮಾತ್ರ ಭಯಂಕರವಾದ ನಂಬಿಕೆ ಮತ್ತು ಭಕ್ತಿ ವೈರಾಗ್ಯ ಉಳ್ಳಂತಹ ಯವನಸ್ಥರಾಗಿದ್ದರು. ಜೀವ ಸ್ವರೂಪನಾದ ದೇವರನ್ನ ಬಿಟ್ಟು ಇನ್ನು ಯಾವ ಬೇರೆ ದೇವರನ್ನ ಆರಾಧನೆ ಮಾಡುವುದಿಲ್ಲ ಎಂಬ ತೀರ್ಮಾನ ಇವರದ್ದಾಗಿತ್ತು. ಇವರು ಬ್ಯಾಬಿಲೋನಿಗೆ ಬಂದಾಗ ಅವರಿಗೆ ದೊಡ್ಡ ಒಂದು ಸವಾಲು, ಶೋಧನೆ ಅವರ ಜೀವಿತದಲ್ಲಿ ಕಾದಿತ್ತು. ಅದೇನೆಂದರೆ, ಆ ದೇಶದಲ್ಲಿ ಜೀವಸ್ವರೂಪನಾದ ದೇವರನ್ನು ಆರಾಧಿಸಲು ಒಂದು ದೇವಾಲಯ ಕಾಣಿಸ್ಲಿಲ್ಲ. ಅದರ ಬದಲಾಗಿ ಅವ್ರಿಗೆ ಏನು ಕಾಣಿಸ್ತಾ ಇದೆ ಅಂದರೆ, ನೆಬೂಕದ್ನೆಚ್ಚರನು ಒಂದು ಬಂಗಾರದ ಶಿಲೆಯನ್ನು ಮಾಡಿಸಿ ಬ್ಯಾಬಿಲೋನ್ ದೇಶದ ಮಧ್ಯಭಾಗದಲ್ಲಿ ನಿಲ್ಲಿಸಿ ಎಲ್ಲ ಜನರಿಗೆ ನೀವು ಅದಕ್ಕೆ ಅಡ್ಡ ಬೀಳಬೇಕು ಎಂದು ಆಜ್ಞಾಪನೆ ಮಾಡ್ತಾನೆ. ರಾಜನ ಆಜ್ಞೆಯನ್ನು ಮೀರಲು ಯಾರಿಗಾದರೂ ಸಾಧ್ಯವಾಗ್ತದ? ರಾಜನ ಮುಂದೆ ನಿಂತುಕೊಂಡು ಮಾತನಾಡಲು ಸಾಧ್ಯವಾಗ್ತದ? ಎಲ್ಲ ಜನರು ಅಡ್ಡ ಬಿದ್ದರು. ಆದರೆ ಈ 3 ಯುವಕರು ಮಾತ್ರ ಅದಕ್ಕೆ ನಮಿಸಲಿಲ್ಲ, ಅದಕ್ಕೆ ಅಡ್ಡ ಬೀಳಲಿಲ್ಲ, ಅದನ್ನು ನಿರಾಕರಿಸಿದರು. ಅವರನ್ನು ರಾಜನ ಮುಂದೆ ತಂದು ನಿಲ್ಲಿಸಿದಾಗ ಅವರು ಧೈರ್ಯವಾಗಿ ಮಾತಾಡ್ತಾ ಇದ್ದಾರೆ. ನೋಡಿ, ನಾವು ಸುಮ್ಮನೆ ವಾಕ್ಯದಲ್ಲಿ ಓದಿಬಿಡ್ತೇವೆ, ಆದರೆ ನೀವು ಆ ಘಟನೆಯನ್ನು ಈ ದಿನಗಳಲ್ಲಿ ವಾಸವಾಗ್ತಾ ಇರುವಂಥ ನಮ್ಮ ಜೀವನಕ್ಕೆ ಹೋಲಿಸಿ ನೋಡಿರಿ. ನಮಗೇನಾದರೂ ಸ್ವಲ್ಪ ರೂಲ್ಸ್ಗಳು ಅಥವಾ ನಮಗೇನಾದರೂ ಸ್ವಲ್ಪ ಆಜ್ಞೆಗಳು ಗೌರ್ಮೆಂಟಿಂದ ಬರುವಾಗ ಈ ದಿನಗಳಲ್ಲಿ ನೋಡುವುದಾದರೆ ನ್ಯೂಸ್ಗಳಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಕ್ರೈಸ್ತರಿಗೆ ವಿರೋಧವಾಗಿ, ಕ್ರೈಸ್ತರಿಗೆ ಭಯ ಹುಟ್ಟಿಸುವಂಥ, ಕ್ರೈಸ್ತ ನಂಬಿಕೆಯಲ್ಲಿ ಅನೇಕರು ಹಿಂಜಾರುವಂತಹ ಘಟನೆಗಳನ್ನು, ಸಂಭವಗಳನ್ನು ನ್ಯೂಸ್ಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಹಾಗೆ ನಾವು ನೋಡುವುದಾದರೆ ನಮ್ಮ ನ್ಯಾಯಾಲಯವೂ ಕೂಡ ಅದಕ್ಕೆ ಅನೇಕ ವಿಧವಾದ ಆಜ್ಞೆಗಳನ್ನು, ರೂಲ್ಸ್ಗಳನ್ನು ತಂದಿರುವುದನ್ನು ನಾವು ನೋಡ್ತೇವೆ. ಈ ಆಜ್ಞೆಗಳನ್ನು, ಈ ರೂಲ್ಸ್ಗಳನ್ನು ಕೇಳಿ ಅನೇಕ ಕ್ರೈಸ್ತ ವಿಶ್ವಾಸಿಗಳು ದೇವರಿಂದ ಹಿಂಜಾರಿ ಹೋಗ್ತಾ ಇದ್ದಾರೆ, ದೇವ ನಂಬಿಕೆಯಲ್ಲಿ ನಿಂತುಕೊಳ್ತಾ ಇಲ್ಲ. ನೋಡಿ, ಇಲ್ಲಿ ಶದ್ರಕ್, ಮೇಷಕ್, ಅಬೇದಕ್ ಅವರು ಬೇರೆ ದೇಶದಿಂದ ಬಂದಿದ್ದಾರೆ. ಯೆರೂಸಲೇಮ್ ಪಟ್ಟಣನೇ ಬೇರೆ, ಬಾಬೇಲ್ ಇರೋದೇ ಬೇರೆ. ಆದರೆ ತಾವು ಆರಾಧಿಸುವಂಥ ದೇವರನ್ನ ಎಂದಿಗೂ ಕೂಡ ಅವರು ತಿರಸ್ಕರಿಸಲಿಲ್ಲ, ನಿರಾಕರಿಸಲಿಲ್ಲ. ತಾವು ಆರಾಧಿಸುವ ದೇವರಿಗಾಗಿ ಎಂಥ ಪರಿಸ್ಥಿತಿಯಲ್ಲೂ ದೃಢವಾಗಿ ನಿಂತುಕೊಳ್ಳಬೇಕೆಂಬ ನಂಬಿಕೆ ಉಳ್ಳ ಯುವಕರಾಗಿದ್ದರು. ನಾವು ನೋಡುವುದಾದರೆ, ಸುಮ್ಮನೆ ಈಗ ನಾವು ಬೇರೆ ಕಡೆ ಹೋಗುವಾಗ, ಈಗ ನಾವು ಅನೇಕ ಸಮಯದಲ್ಲಿ ಕೆಲಸಕ್ಕಾಗಿ ಬೇರೆ ದೇಶಗಳಿಗೆ ಹೋಗ್ತೇವೆ. ಆ ದೇಶಗಳಲ್ಲಿ ಅನೇಕ ನಿಯಮಗಳಿರ್ತದೆ. ಆ ನಿಯಮಗಳನ್ನು ನಾವು ಪಾಲಿಸಲೇಬೇಕು, ಇಲ್ಲವಾದರೆ ನಮಗೆ ಅನೇಕ ಕಠಿಣ ಶಿಕ್ಷೆಗಳಿದೆ. ಕಠಿಣ ಶಿಕ್ಷೆ ಅನ್ನೋದಕ್ಕಿಂತ ಮರಣ ಶಿಕ್ಷೆನೇ ವಿಧಿಸುವಂಥದ್ದಾಗಿದೆ. ನಾವೇನು ಮಾಡ್ತೀವಿ, ಆ ರೂಲ್ಸ್ಗಳನ್ನ ಫಾಲೋ ಮಾಡ್ತೀವಿ, ಅದಕ್ಕೆ ಎದುರಾಗಿ ಮಾತನಾಡೋದಿಲ್ಲ. ಆದರೆ ಶದ್ರಕ್, ಮೇಷಕ್, ಅಬೇದಕ್ ಅವರು ದೇವರಿಗೆ ವಿರುದ್ಧವಾಗಿ ನಿಲ್ಲುವ ಕಾರ್ಯವನ್ನು ಮಾಡಲು ಎಂದಿಗೂ ಇಷ್ಟಪಡ್ತಾ ಇರಲಿಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ಒಂದು ರಾಜನ ಮುಂದೆ ಮಾತನಾಡುವಂಥದ್ದು ಹಾಗೆ ನಮ್ಮ ಸ್ವಂತ ಪಟ್ಟಣ ಅಲ್ಲ, ನಾವು ತಿಳಿದಂಥ ಪಟ್ಟಣವಲ್ಲ, ಬೇರೆ ಪಟ್ಟಣದಲ್ಲಿ ಅದು ಸೆರೆಯಾಗಿ ಗುಲಾಮರಾಗಿ, ಈಗಿನ ಕಾಲದಲ್ಲಿ ರೀತಿಯಲ್ಲ, ಆಗಿನ ಕಾಲದಲ್ಲಿ ಗುಲಾಮರಾಗಿ ಬರುವವರಿಗೆ ಮಾತನಾಡುವಂಥ ಅಧಿಕಾರವೂ ಕೂಡ ಇರಲಿಲ್ಲ. ಏನು ಹೇಳ್ತಾರೋ ಯಜಮಾನನು ಆ ಕೆಲಸ ಮಾತ್ರ ಮಾಡಬೇಕು. ಏನಾದರೂ ಎಕ್ಸ್ಟ್ರಾ ಮಾತುಗಳನ್ನು ಆಡಿದ್ರೆ ಅವರಿಗೆ ತುಂಬ ಶಿಕ್ಷೆ ಮತ್ತು ಇನ್ನೂ ಎಕ್ಸ್ಟ್ರಾ ಕೆಲಸಗಳನ್ನ ಕೊಡ್ತಾ ಇದ್ರು. ಅಂಥ ಸಂದರ್ಭಗಳಲ್ಲಿ ಬಾಬೇಲಿನಲ್ಲಿ ಈ 3 ಯುವಕರು ಮಾತನಾಡ್ತಾ ಇದ್ದಾನೆ. ಏನೆಂದು ಮಾತನಾಡ್ತಾ ಇದ್ದಾರೆ ನೋಡುವುದಾದರೆ, ನೆಬೂಕದ್ನೆಚ್ಚರನೇ, ಅರಸನೇ, ನಾವು ಆರಾಧಿಸುವಂತಹ ದೇವರಿಗೆ ಚಿತ್ತವಿದ್ರೆ ಆತನು ದಗದಗನೆ ಉರಿಯುವ ಆವಿಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು, ಚಿತ್ತ ಇಲ್ಲ ಅಂದರೂ ಪರವಾಗಿಲ್ಲ ಎಂಬುದಾಗಿ ಅವರು ರಾಜನ ಮುಂದೆ ಧೈರ್ಯವಾಗಿ ಮಾತನಾಡ್ತಾ ಇದ್ದಾರೆ. ಇಂದು ನಮ್ಮಲ್ಲಿ ಇಂಥ ಧೈರ್ಯವಿದೆ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಈ ದಿನದಲ್ಲಿ ನಮ್ಮನ್ನು ಭಯ ಹುಟ್ಟಿಸುವಂತಹ, ನಮಗೆ ವಿರುದ್ಧವಾಗಿ ನಮ್ಮ ನಂಬಿಕೆಯನ್ನು ಬೀಳಿಸುವಂಥ ಅನೇಕ ನಿಯಮಗಳು, ಕಾರ್ಯಗಳು ಹೊರಡ್ತಾ ಇದೆ. ನೋಡುವುದಾದರೆ ಮೀಸಲಾತಿ ಕೊಡೋದಿಲ್ಲ, ನಿಮಗೆ ಕೆಲಸ ಕೊಡೋದಿಲ್ಲ. ನೀವು ಅನೇಕರು ನಿಮ್ಮನ್ನು ಎದುರಿಸ್ತಾ ಇರ್ಬೋದು, ನೀವು ಚರ್ಚಿಗೆ ಹೋಗ್ತಾ ಇದ್ದೀರಾ, ಹಾಗಾದರೆ ನಿಮಗೇನೂ ಸಿಕ್ಕೋದಿಲ್ಲ, ನಿಮಗೇನು ದೊರೆಯೋದಿಲ್ಲ, ನಿಮಗೆ ತುಂಬ ಕಷ್ಟವಾಗ್ತದೆ ಎಂಬುದಾಗಿ ಅನೇಕ ಜನರು ನಿಮ್ಮನ್ನು ಎದುರಿಸುವಂಥ ಮಾತುಗಳನ್ನು ಆಡಬಹುದು. ಹಾಗೆ ನೀವು ನೋಡ್ತಾ ಇರುವಂಥ ಮೀಡಿಯಾಗಳಲ್ಲೂ ಕೂಡ ಅನೇಕ ಭಯ ಹುಟ್ಟಿಸುವಂಥ ಕಾರ್ಯಗಳನ್ನು ವೀಕ್ಷಿಸ್ತಾ ಇರ್ಬೋದು. ಆದರೆ ಶದ್ರಕ್, ಮೇಷಕ್, ಅಬೇದಕ್ ಅವ್ರನ್ನ ನೋಡಿ, ನೀವು ನಮಗೆ ಏನು ಕೊಡಲಿ, ನಾವು ಈ ಲೋಕದ ಸೌಕರ್ಯಗಳನ್ನು ನೋಡಿ ಅನೇಕ ಸಮಯದಲ್ಲಿ ಅನೇಕ ವಿಶ್ವಾಸಿಗಳು, ನಾನು ವಯಸ್ಸಿನಿಂದ ನೋಡಿರುವಂಥದ್ದು ವಿಷಯ ಏನಂದರೆ, ಕೆಲವೊಂದು ವಿಶ್ವಾಸಿಗಳು ಯೇಸು ಸ್ವಾಮಿನ ಯಾಕಾಗಿ ನಂಬ್ತಾರೆ ಅಂದರೆ, ಅವರ ಜೀವಿತದಲ್ಲಿ ಒಳ್ಳೆಯದಾಗಬೇಕು, ಅವರು ಮನೆ ಕಟ್ಟಲಿಕ್ಕೋಸ್ಕರ, ಒಳ್ಳೆ ಆರೋಗ್ಯಕ್ಕೋಸ್ಕರ, ಅವರ ಮಕ್ಕಳ ವಿವಾಹಕ್ಕೋಸ್ಕರ, ಇದಕ್ಕೆ ಈ ಲೋಕದ ಕಾರ್ಯವನ್ನು ನಡೆಯೋದಕ್ಕೋಸ್ಕರವಾಗಿ ಅನೇಕರು ಯೇಸು ಸ್ವಾಮಿನ ಕಂಡುಕೊಂಡಿರ್ತಾರೆ. ಅವರಲ್ಲಿ ದೃಢವಾದ ನಂಬಿಕೆ ಇರೋದಿಲ್ಲ.
ಅಂತಹ ವಿಶ್ವಾಸಿಗಳ ಜೀವಿತದಲ್ಲಿ ಈ ರೀತಿಯಾದ ಹೋರಾಟಗಳು ಬರುವಾಗ ಅವ್ರು ಏನಾಗ್ತಾರೆ ಅಂದರೆ ಯೇಸುವಿನನ್ನು ಆ ಶಿಲುಬೆಯನ್ನು ಹೊರುವುದನ್ನು ನಿಲ್ಲಿಸಿ ಓಡಿ ಹೋಗ್ತಾರೆ. ಸ್ವಲ್ಪ ಕಾಲದ ಸುಖಕ್ಕೋಸ್ಕರವಾಗಿ, ಸ್ವಲ್ಪ ಕಾಲದ ಆಸ್ತಿಗೋಸ್ಕರವಾಗಿ, ಸ್ವಲ್ಪ ಕಾಲದ ಐಶ್ವರ್ಯಕ್ಕೋಸ್ಕರವಾಗಿ ಅನೇಕ ಜನರು ಯೇಸು ಸ್ವಾಮಿನ ಬಿಟ್ಟು ಓಡಿ ಹೋಗುವುದನ್ನು ನೋಡ್ತೇವೆ. ನಾನು ಬೆಳೆದಂಥ ಸಭೆಯಲ್ಲಿ ಒಂದು ವಿಶ್ವಾಸಿ ಕುಟುಂಬ ಇತ್ತು. ಯಾವಾಗ ನೋಡಿದ್ರು ಪ್ರತಿ ಭಾನುವಾರ ಸಾಕ್ಷಿ ಹೇಳುವುದು, ಪ್ರತಿ ಭಾನುವಾರ ನನ್ನ ಊರಿನಲ್ಲಿ ಈ ರೀತಿಯಾದ ಕಾರ್ಯಗಳಿತ್ತು, ವಿರೋಧ ಇತ್ತು, ಆದರೆ ನಾನು ದೇವರಿಗಾಗಿ ನಿಂತುಕೊಂಡೆ, ದೇವರು ನನ್ನ ಜೀವಿತದಲ್ಲಿ ಈ ರೀತಿಯಾಗಿ ಐಶ್ವರ್ಯ ಕೊಟ್ಟು ಆಸ್ತಿ ಕೊಟ್ಟರು ಎಂಬುದಾಗಿ ಯಾವಾಗಲೂ ದೇವರನ್ನ ಸ್ತುತಿಸುವುದು, ಆರಾಧಿಸುವುದು, ತಪ್ಪದೇ ಆರಾಧನೆಗೆ ಬರುವಂಥದ್ದು, ಹೀಗೆ ದೇವರಿಗಾಗಿ ಅನೇಕ ಕಾರ್ಯಗಳನ್ನು ಮಾಡ್ತಾ ಇದ್ರು. ಒಂದು ಸಮಯದಲ್ಲಿ ಅವರು ಮನೆ ಕಟ್ಟುವಂಥ ಸಂದರ್ಭದಲ್ಲಿ ಊರಿನವರು ಅವರಿಗೆ ಮನೆ ಕಟ್ಟಲು ನಾವು ಅವಕಾಶ ಕೊಡೋದಿಲ್ಲ ಎಂದು ವಿರೋಧವಾಗಿ ನಿಲ್ಲುವಾಗ ಅವರು ಒಂದು ಕಾಂಪ್ರಮೈಸ್, ರಾಜಿ ಜೀವಿತ ಮಾಡಿಕೊಂಡ್ರು. ಏನೆಂಬುದಾಗಿ ನೋಡುವುದಾದರೆ, ನಿಮ್ಮ ಮನೆಯಲ್ಲಿ ಚಿಕ್ಕದಾಗಿ ಒಂದು ಜಾಗವನ್ನು ವಿಗ್ರಹಕ್ಕಾಗಿ ಕಟ್ಟಿಬಿಡಿ, ನೀವೇ ಸ್ವಾಮಿನ ನಂಬ್ಕೊಳ್ಳಿ, ಆದರೆ ನಿಮ್ಮ ಮನೇಲಿ ಚಿಕ್ಕ ಜಾಗಕ್ಕಾಗಿ ಅದಕ್ಕೆ ಕೊಡಿ ಎಂಬುದಾಗಿ ಹೇಳುವಾಗ ಅವರು ಅದಕ್ಕೆ ರಾಜಿ ಮಾಡಿಕೊಂಡು ಅದನ್ನು ಕಟ್ಟಿದ್ರು. ಯೇಸುಸ್ವಾಮಿಯಿಂದ ಹಿಂಜಾರಿ ಹೋದ್ರು. ಅವರ ಕುಟುಂಬದಲ್ಲಿ ಅನೇಕ ವೇದನೆ, ನೋವು, ಸಂಕಟಗಳನ್ನು ಅನುಭವಿಸಿದರು. ನೋಡಿ ಸಹೋದರ ಸಹೋದರಿಯರೇ, ನಿಮ್ಮನ್ನು ನಂಬಿಕೆಯಿಂದ ದೂರಪಡಿಸುವ ಮನುಷ್ಯನಾಗಲಿ, ಮನುಷ್ಯನ ಮಾತುಗಳಾಗಲಿ, ನಿಮಗೆ ಸಂಕಟ ಬರುವಾಗ, ನಿಮಗೆ ಹೋರಾಟ ಬರುವಾಗ, ನಿಮಗೆ ವೇದನೆ ಬರುವಾಗ, ರೋಗ ಬರುವಾಗ ಆ ಹೇಳುವ ಯಾವ ಮನುಷ್ಯನು ನಿಮ್ಮ ಸಹಾಯಕ್ಕೆ ಬರೋದಿಲ್ಲ. ಮನುಷ್ಯನನ್ನು ನೋಡಿ ಯೇಸುವನ್ನು ಹಿಂಬಾಲಿಸಬೇಡಿ. ನಿಮಗೆ ಅನ್ನ ಕೊಟ್ಟು ನಿಮ್ಮನ್ನು ಪೋಷಿಸುವುದು ದೇವರಾಗಿದ್ದಾನೆ. ನಾವು ವಾಕ್ಯಗಳನ್ನು ಓದ್ತೇವೆ, ವಾಕ್ಯಗಳನ್ನು ಪ್ರಸಂಗ ಮಾಡ್ತೇವೆ, ಭಾನುವಾರ ಪ್ರಸಂಗದಲ್ಲಿ ಕೇಳ್ತೇವೆ. ವರ್ಷಗಳಿಂದ ಇಸ್ರಾಯೇಲರಿಗೆ 40 ವರ್ಷಗಳ ಕಾಲ ಮನ್ನವನ್ನು ಕೊಟ್ಟು ದೇವರು ಪೋಷಣೆ ಮಾಡಿದ್ರು. ಅವರು ಹಾಕಿದಂಥ ಬಟ್ಟೆ ಹರಿಲಿಲ್ಲ, ಅವರ ಚಪ್ಪಲಿ ಸವಿಲಿಲ್ಲ, ಅವರ ಕಾಲುಗಳು ನೋವಲಿಲ್ಲ. ಆ ರೀತಿಯಾಗಿ ಪೋಷಿಸಿದ ದೇವರಿಗೆ ನಮ್ಮನ್ನು ಪೋಷಿಸಲಿಕ್ಕೆ ಗೊತ್ತಿಲ್ವಾ? ನಮ್ಮನ್ನು ಸೃಷ್ಟಿ ಮಾಡಿದ ದೇವರು ನಮ್ಮನ್ನು ಹಸಿವೆಯಿಂದ ಬಿಡ್ತಾರ? ನಿಮ್ಮ ತಂದೆ ತಾಯಿಗಳು ಆದಂಥ ನೀವು, ನಿಮ್ಮ ಮಕ್ಕಳು ಹಸಿವೆಯಿಂದ ಇರಲಿಕ್ಕೆ ನೀವು ಬಿಡ್ತೀರಾ? ಕಷ್ಟಪಟ್ಟಾದರೂ, ಕೂಲಿ ಮಾಡಾದರೂ, ನಿಮಗಿಲ್ಲದೇ ಇದ್ರೂ ನಿಮ್ಮ ಮಕ್ಕಳನ್ನು ಸಾಕ್ತೀರಾ? ಕೆಟ್ಟವರಾದ ನೀವೇ ಇಷ್ಟು ರೀತಿಯಾಗಿ ಮಾಡುವಾಗ ನನಗಾಗಿ ನಿಮಗಾಗಿ ಪ್ರಾಣ ಕೊಟ್ಟಿರುವ ಯೇಸು ಸ್ವಾಮಿ ನಮ್ಮನ್ನು ಹಾಗೆ ಬಿಡ್ತಾರ? ಎಲಿಯನ ಜೀವಿತವನ್ನು ನಾವು ನೋಡ್ಬೋದು. ಎಲಿಯನ ಜೀವಿತದಲ್ಲಿ ಬರಗಾಲಗಳು ಉಂಟಾಗ್ತದೆ, ದೇಶದಲ್ಲೆಲ್ಲ ಬರಗಾಲ. ಆದರೆ ದೇವರು ರೊಟ್ಟಿ ಮತ್ತು ಮಾಂಸವನ್ನು, ಆ ಬರಗಾಲದಲ್ಲೂ ರೊಟ್ಟಿ ಮಾಂಸವನ್ನು ದೇವರು ಕಾಗೆಯ ಮೂಲಕವಾಗಿ ದೇವರು ಎಲಿಯನಿಗೆ ಕೊಡ್ತಾ ಇರುವುದನ್ನು ನೋಡ್ತಾ ಇದ್ದೇವೆ. ಚಾರೆಪ್ತ ಹಳ್ಳದಲ್ಲಿ ವಿಧವೆಯ ಮನೆಯಲ್ಲಿ ದೇವರು ಇಟ್ಟು ಮತ್ತು ಎಣ್ಣೆ ಖಾಲಿ ಆಗದಂತೆ ದೇವರು ಪೋಷಿಸುವುದನ್ನು ನೋಡ್ತೇವೆ. ಅಂತಹ ದೇವರು ನಮ್ಮ ದೇವರಾಗಿದ್ದಾರೆ. ಅಸಾಧ್ಯವಾದ ಕಾರ್ಯ ನನ್ನಲ್ಲುಂಟೋ ಎಂದು ದೇವರು ಕೇಳ್ತಾ ಇದ್ದಾರೆ ನಿಮಗೆ. ಸುಮ್ಮನೆ ಲೋಕದವರ ಪ್ರಶ್ನೆಗಳಿಗೆ, ಲೋಕದವರ ಮಾತುಗಳಿಗೆ ಇಂದು ಅನೇಕರು ನಿಮಗೆ ಸಜೆಷನ್ ಕೊಡ್ತಾರೆ. ಯಾರು ನಿಮಗೆ ಪರಿಹಾರ ಕೊಡೋದಿಲ್ಲ. ಪರಿಹಾರಕನೊಬ್ಬನೇ ಯೇಸುಸ್ವಾಮಿ. ಯೇಸುಸ್ವಾಮಿನ ನಂಬಿರಿ. ಶದ್ರಕ್, ಮೇಷಕ್, ಅಬೇದ್ನೆಗೋನ ಜೀವಿತದಲ್ಲಿ ಅವರು ಬೇರೆ ಪಟ್ಟಣದಲ್ಲಿದ್ದಾರೆ. ಇವತ್ತು ನಮ್ಮನ್ನು ನಾವು ಹೋಲಿಸಿಕೊಳ್ಳುವುದಾದರೆ, ನಾವು ಯೇಸುಸ್ವಾಮಿನ ನಂಬಿರುವಂಥವರು ಇವತ್ತು ಯೇಸುಸ್ವಾಮಿನ ನಂಬದೇ ಇರುವ ಜನರ ಮಧ್ಯೆ ಜೀವಿಸ್ತಾ ಇದ್ದೇವೆ. ಅಂದು ಶದ್ರಕ್, ಮೇಷಕ್, ಅಬೇದ್ನೆಗೋವರಿಗೂ ಹೇಳಿರ್ಬೋದು, ನಿನಗೆ ಯಾಕಪ್ಪ ಬೇಕು, ನೀವು ಯವನಸ್ಥರಾಗಿದ್ದೀರಾ, ಇನ್ನೂ ಬಾಳಿ ಬದುಕಬೇಕು, ನೀನು ಯಾಕೆ ಹೀಗೆ ಮಾಡ್ತಾ ಇದ್ದೀರಾ, ತೀರ್ಮಾನ ತೆಗೆದುಕೊಳ್ತಿದ್ದೀರಾ, ಬೆಂಕಿಯಲ್ಲಿ ಬೀಳೋದು ಬೇಡ, ಅವನ ಮುಂದೆ, ಆ ರಾಜನ ಪ್ರತಿಮೆ ಮುಂದೆ ಬೀಳಿರಿ ಎಂದು ಅನೇಕರು ಅವರ ಸುತ್ತಲಿದ್ದವರು ಹೇಳಿರಬಹುದು. ಆ ಮಾತುಗಳನ್ನು ಅವರು ಕೇಳಿಸಿಕೊಳ್ಳಿಲ್ಲ. ಯಾಕೆಂದರೆ ಅವರು ಕ್ರಿಸ್ತನನ್ನು ಮೆಚ್ಚಿಸುವಂಥ ಮಕ್ಕಳಾಗಿದ್ದರು. ಮನುಷ್ಯನನ್ನು ಮೆಚ್ಚಿಸುವವನು ಕ್ರಿಸ್ತನ ದಾಸನಾಗಲಿಕ್ಕೆ ಸಾಧ್ಯ ಇಲ್ಲ. ಈ ದಿನಗಳಲ್ಲಿ ನಮ್ಮ ವಿರುದ್ಧವಾಗಿ ಅನೇಕ ಕಾರ್ಯಗಳು, ಅನೇಕ ವಿಧವಾದಂತಹ ಕಠಿಣವಾದ ಪರಿಸ್ಥಿತಿಗಳು ಮುಂದೆ ಬರ್ಬೋದು. ಆ ಸೌಲಭ್ಯ ದೊರೆಯೋದಿಲ್ಲ, ಈ ಸೌಲಭ್ಯ ದೊರೆಯೋದಿಲ್ಲ. ಸೌಲಭ್ಯಗಳನ್ನು ತೆಗೆದುಕೊಂಡಾಗಲಿ ಅಥವಾ ಹಣ ಆಸ್ತಿ ಮಾಡಿ ನಾವು ಯಾರು ಈ ಭೂಮಿಯಲ್ಲಿ ಶಾಶ್ವತವಾಗಿ ಜೀವಿಸೋದಿಲ್ಲ. ನಮ್ಮನ್ನು ಪೋಷಿಸುವವನು, ನಮ್ಮನ್ನು ನಡೆಸುವವನು ಕರ್ತನಾಗಿರುವ ಯೇಸುಸ್ವಾಮಿ ಆಗಿದ್ದಾನೆ. ಯಾವ ಸೌಲಭ್ಯಗಳಾಗಲಿ, ಯಾವುದಾಗಲಿ ನಮಗೇನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಆರೋಗ್ಯ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಸಮಾಧಾನ ಕೊಡಲಿಕ್ಕೆ ಸಾಧ್ಯ ಇಲ್ಲ, ನಿತ್ಯ ಜೀವವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಿತ್ಯ ಜೀವವನ್ನು, ಸಮಾಧಾನ ಕೊಡುವವನು ಒಬ್ಬನೇ, ಅವನು ಯೇಸುಸ್ವಾಮಿ ಆಗಿದ್ದಾನೆ. ಶದ್ರಕ್, ಮೇಷಕ್, ಅಬೇದ್ನೆಗೋ ರಾಜನ ಮುಂದೆ ನಿಂತು ಮಾತನಾಡ್ತಾ ಇದ್ದಾರೆ. ಅವರಿರೋದು ಬೇರೆ ಪಟ್ಟಣದಲ್ಲಿ. ಈ ದಿನದಲ್ಲಿ ಬಾಬೇಲ್ನಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಯೇಸುಸ್ವಾಮಿನ ನಂಬಿರುವ ನಾವು ಬಾಬೇಲ್ನಲ್ಲಿ ಜೀವಿಸ್ತಾ ಇದ್ದೇವೆ. ನಮಗೂ ಕೂಡ ಅನೇಕ ವಿಧವಾದ ಶೋಧನೆಗಳು, ಅನೇಕ ವಿಧವಾದ ಕಾರ್ಯಗಳು ಬರ್ತಾ ಇದೆ. ಜನರು ನಿಮ್ಮನ್ನು ಎದುರಿಸಬಹುದು. ರಾಜನು, ಅಧಿಕಾರಿಗಳು, ಸರ್ಕಾರ, ನ್ಯಾಯಾಲಯ ಎಲ್ಲ ಎದುರಿಸಬಹುದು. ಇಲ್ಲಿ ನೆಬೂಕದ್ನೆಚ್ಚರನಂದರೆ ಸುಮ್ಮನೆ ಅಲ್ಲ,
ಚಕ್ರವರ್ತಿ, ಪ್ರಪಂಚವನ್ನು ಆಳ್ತಾ ಇದ್ದಂಥ ಚಕ್ರವರ್ತಿ ಆಗಿದ್ದನು. ಶದ್ರಕ್ ಮೇಷಕ್ ಅಬೇದೆಕ್ ಅವರು ಇವನ ಮುಂದೆ ಇವನು ಯಾರೇ ಆಗಿದ್ರೂ ಕೂಡ ನನ್ನ ದೇವರಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ, ಆತನಿಗೆಲ್ಲ ಸಾಧ್ಯ. ಈ ನೆಬೂಕದ್ನೆಚ್ಚರನು ದೇವರ ಮುಂದೆ ಏನೂ ಅಲ್ಲ, ಯಾಕೆಂದರೆ ನನ್ನ ದೇವರು ಸರ್ವಭೌಮನಾಗಿದ್ದಾನೆ ಎಂದು ಹೇಳಿ ರಾಜನ ಮುಂದೆ ತಂದು ನಿಲ್ಲಿಸುವಾಗ ಧೈರ್ಯವಾಗಿ ಅವರು ಕರ್ತನ ಕುರಿತು ಸಾಕ್ಷಿ ಹೇಳ್ತಾ ಇದ್ದಾರೆ. ರಾಜನೇ, ನೀನು ನಿಲ್ಲಿಸಿದ ಈ ಶಿಲೆಗೆ ನಾವೆಂದಿಗೂ ಅಡ್ಡ ಬೀಳುವುದಿಲ್ಲ, ಯಾಕಂದರೆ ಜೀವ ಸ್ವರೂಪನಾದ ದೇವರನ್ನ ಬಿಟ್ಟು ಯಾರಿಗೂ ನಾವು ಅಡ್ಡ ಬೀಳುವುದೇ ಇಲ್ಲವೆಂದು ದೃಢವಾದ ತೀರ್ಮಾನವನ್ನು ತೆಗೆದುಕೊಂಡಿದ್ರು. ಅವರಿಗೆ ಕರ್ತನ ಮೇಲೆ ದೃಢವಾದ ನಂಬಿಕೆ ಇತ್ತು. ದೇವ್ರು ನಮ್ಮನ್ನು ಬಿಡಿಸದೇ ಇರಲಿ, ನಮಗೆ ಈ ಲೋಕದಲ್ಲಿ ಬೇಕಾಗಿರೋದು ಯಾವುದಂದರೆ ನಮ್ಮ ದೇವರನ್ನು ಮೆಚ್ಚಿಸುವುದು, ನನ್ನ ದೇವರನ್ನು ನಾನು ಆರಾಧಿಸುವುದು, ನನ್ನ ದೇವರನ್ನು ನಾನು ಗೌರವಿಸುವಂಥದ್ದಾಗಿದೆ. ನಾವು ದೇವರನ್ನು ಈ ದಿನದಲ್ಲಿ ಗೌರವಿಸ್ತಾ ಇದ್ದೇವೆ ನಮ್ಮ ಜೀವಿತದಲ್ಲಿ. ಶದ್ರಕ್ ಮೇಷಕ್ ಅಬೇದೆಕ್ ಅವರು ತಮ್ಮ ಜೀವಿತದ ಮೂಲಕವಾಗಿ ತಮಗೆ ಬಂದಂಥ ಶೋಧನೆಯಲ್ಲಿ ದೇವರನ್ನು ಜಯಿಸ್ತಾ ಇದ್ದಾರೆ. ದೃಢವಾದ ನಂಬಿಕೆಯಿಂದ ತೀರ್ಮಾನವನ್ನು ತೆಗೆದುಕೊಂಡು ಹೇಳ್ತಾ ಇದ್ದಾರೆ, ಜೀವ ಸ್ವರೂಪನಾದ ದೇವರನ್ನ ಬಿಟ್ಟು ನಾವು ಯಾರಿಗೂ ಅಡ್ಡ ಬೀಳುವುದಿಲ್ಲ. ಆ ನಂಬಿಕೆ ಸಾಕ್ಷಿನ ಸ್ವಲ್ಪ ನಾವು ಧ್ಯಾನಿಸಿ ನೋಡುವುದಾದರೆ, ನಾವು ಆರಾಧಿಸುವ ನಮ್ಮ ದೇವರು ಸರ್ವಶಕ್ತನಾಗಿದ್ದಾನೆ. ಹುರಿಯುವ ಅಗ್ನಿ ಜ್ವಾಲೆಯೊಳಗಿಂದ ನಮ್ಮನ್ನು ತಪ್ಪಿಸುವವನಾಗಿದ್ದಾನೆ. ಏನೇ ಸಂಭವಿಸಿದರೂ ಸರಿ, ಆತನನ್ನು ನಾವು ಆತುಕೊಳ್ಳಬೇಕು ಎಂಬುದೇ ನಂಬಿಕೆಯ ಸಾಕ್ಷಿಯಾಗಿದೆ. ಇಂದು ಒಂದು ವೇಳೆ ನೀವು ಇಂತಹ ಕಷ್ಟ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿರಬಹುದು, ವ್ಯಾಧಿ ಇರಬಹುದು, ಧೈರ್ಯವಾಗಿ ಸಾಕ್ಷಿ ಹೇಳಿರಿ, ಯಾಕೆಂದರೆ ನಾವು ಆರಾಧಿಸುವಂಥ ದೇವರು ಒಳ್ಳೆಯವನಾಗಿದ್ದಾನೆ. ನಿಮ್ಮ ಚಿಕ್ಕ ನಂಬಿಕೆಯು ದೊಡ್ಡ ಕಾರ್ಯಗಳನ್ನು ಮಾಡುವಂಥದ್ದಾಗಿದೆ, ಬೆಟ್ಟಗಳನ್ನು ಉರುಳಿಸುವಂಥದ್ದಾಗಿದೆ. ಕರ್ತನ ಮೇಲೆ ನೀವಿಟ್ಟಿರುವ ನಂಬಿಕೆಯು ನಿಮ್ಮ ಎಲ್ಲ ಸೋಲನ್ನು ಜಯಕರವಾಗಿ ಮಾರ್ಪಡಿಸ್ತದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ನಾಮದಲ್ಲಿ ವಿಶ್ವಾಸ ಇಡಿರಿ. ನಿಮ್ಮ ಹೃದಯವನ್ನು ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಬರೀ ಲೋಕದ ಆಶೀರ್ವಾದಕ್ಕೋಸ್ಕರವಾಗಿ, ಲೋಕದ ಕಾರ್ಯಕ್ಕೋಸ್ಕರವಾಗಿ ಎಲ್ಲ ಯೇಸುಸ್ವಾಮಿನ ನಂಬುವಂಥದ್ದು. ಆತನೇ ನಮಗೆ ಆಶ್ರಯ, ಆತನೇ ನಮಗೆ ದುರ್ಗವಾಗಿದ್ದಾನೆ. ನಮಗೆ ನಿತ್ಯ ಜೀವವನ್ನು ಕೊಡುವಂಥ ದೇವರು ಆತನೊಬ್ಬನೇ ಆಗಿದ್ದಾನೆ. ನಿಮ್ಮ ಹೃದಯವನ್ನು ದೇವರ ಕಡೆಗೆ ತಿರುಗಿಸಿ ಆತನು ಶಕ್ತನು ಎಂದು ದೃಢವಾದ ಸಾಕ್ಷಿಯನ್ನು ಕೊಡುವುದಾದರೆ ನಿಮ್ಮ ಜೀವಿತದಲ್ಲಿ ಜಯವನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಕೆಲವೊಮ್ಮೆ ಸೈತಾನನು ಜನರ ಮೂಲಕವಾಗಿ, ಈ ರೀತಿಯಾಗಿ ಕಾನೂನಿನ ಮೂಲಕವಾಗಿ, ಅಧಿಕಾರಿಗಳ ಮೂಲಕವಾಗಿ, ಹಾಗೆ ಹಳ್ಳಿನಲ್ಲಿರುವಂಥ ಜನರ ಮೂಲಕವಾಗಿ, ಕುಟುಂಬದ ಮೂಲಕವಾಗಿ ನಮಗೆ ಭಯ ತರ್ತಾನೆ. ಆದರೆ ನೀವು ದೇವರ ಮೇಲಿಟ್ಟಿರುವ ವಿಶ್ವಾಸ ದೇವ ಶಕ್ತಿಯನ್ನು ನಿಮ್ಮೊಳಗೆ ತರುವಂಥದ್ದಾಗಿದೆ. ಸತ್ಯವೇದವು ಈ ರೀತಿಯಾಗಿ ನಮಗೆ ಬರೆಯಲ್ಪಟ್ಟಿರುವಂಥದ್ದಾಗಿದೆ. ನಂಬಿಕೆಯು ಕೇಳುವುದರಿಂದ ಬರುವಂಥದ್ದು. ಯಾವುದನ್ನು ಕೇಳುವುದರಿಂದ ಅಂದರೆ, ದೇವರ ಮಾತುಗಳು ನಿಮ್ಮಲ್ಲಿ ಬರುವಾಗ, ನಿಮ್ಮಲ್ಲಿ ನಂಬಿಕೆ ಕಡಿಮೆ ಇದ್ದರೂ ಕೂಡ ದೇವರ ಮಾತುಗಳು ನಿಮ್ಮ ನಂಬಿಕೆಯನ್ನು ಬಲಪಡಿಸ್ತದೆ. ನಿಮ್ಮ ಸುತ್ತಲೂ ನಿಮ್ಮ ಕುಟುಂಬದವರು, ನಿಮ್ಮ ಸ್ವಂತದವರು ನಿಮ್ಮನ್ನು ಭಯಪಡಿಸ್ತಾ ಇರ್ಬೋದು, ಮಾತುಗಳ ಮೂಲಕ ನಿಮ್ಮ ನಂಬಿಕೆಯನ್ನು ಕುಗ್ಗಿಸ್ತಾ ಇರ್ಬೋದು. ಈ ಕಾರ್ಯಗಳನ್ನು, ನಿಯಮಗಳನ್ನು, ಆಜ್ಞೆಗಳನ್ನು ನೋಡುವಾಗ ನಿಮ್ಮ ನಂಬಿಕೆಯು ಕುಂದಿ ಹೋಗ್ತಾ ಇರ್ಬೋದು. ಆದರೆ ದೇವರ ಮಾತುಗಳನ್ನು ಕೇಳಿರಿ, ಯಾವುದು ಕೂಡ ನಮಗೇನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಸ್ವಲ್ಪ ಕಾಲ ಅಷ್ಟೇ ನಮಗೆ ಈ ಭೂಮಿಯಲ್ಲಿ ಪ್ರಯಾಣಿಕರಾಗಿದ್ದೇವೆ. ಅಬ್ರಹಾಮನ ಜೀವಿತವನ್ನು ನೋಡುವುದಾದರೆ ಈಗಿರುವಂಥ ಶ್ರೀಮಂತರಿಗಿಂತ ದುಪ್ಪಟ್ಟಾದ ಶ್ರೀಮಂತನಾಗಿದ್ದನು. ಆದರೆ ಅವರೆಂದಿಗೂ ಸ್ವಂತ ಮನೆಗಳನ್ನು ಕಟ್ಟಿಕೊಳ್ಳಿಲ್ಲ. ಅವರು ಡೇರೆಗಳಲ್ಲಿ ವಾಸ ಮಾಡಿದರು. ಯಾಕೆಂದರೆ ಅವರಿಗೆ ಗೊತ್ತಿತ್ತು, ನಾವು ಈ ಭೂಮಿಯಲ್ಲಿ ಪ್ರಯಾಣಿಕರಾಗಿದ್ದೇವೆ. ನಾನು ನೀವು ಕೂಡ ಈ ಭೂಮಿಯಲ್ಲಿ ಪ್ರಯಾಣಿಕರಾಗಿದ್ದೇವೆ. ನಮ್ಮ ಪ್ರಯಾಣ, ನಮ್ಮ ಸ್ಟಾಪ್ ಬರುವವರೆಗೂ ನಾವು ಪ್ರಯಾಣ ಮಾಡ್ತಾ ಇರ್ತೇವೆ. ಅದಾದ ಮೇಲೆ ನಾವಿಲ್ಲಿರಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಡೆಸ್ಟಿನೇಷನ್ ಅಂದರೆ ನಮ್ಮ ಕೊನೆಯ ಒಂದು ಸ್ಥಳ ಯಾವುದಂದರೆ ಅದು ದೇವರೇ ಆಗಿದ್ದಾನೆ. ದೇವರೇ ನಮಗೆ ಆಶ್ರಯ ದುರ್ಗ, ದೇವರೇ ನಮಗೆ ನಿವಾಸ ಸ್ಥಾನ ಆಗಿದ್ದಾನೆ. ದೇವರನ್ನು ನಂಬುವುದಾದರೆ ನಮಗೆ ಪರಲೋಕ, ಇಲ್ಲವಾದರೆ ನರಕವೇ ಆಗಿರ್ತದೆ. ನಾವು ನೋಡುವುದಾದರೆ, ನಿಮ್ಮಲ್ಲಿ ನಂಬಿಕೆ ಇರುವುದಾದರೆ ಬೆಟ್ಟದಷ್ಟು ಸಮಸ್ಯೆ ನಿಮ್ಮ ಜೀವಿತದಲ್ಲಿ ಇದ್ದರೂ ಕೂಡ ಅದನ್ನು ದೇವರ ನಾಮದಲ್ಲಿ ಉರುಳಿಸುವಂಥದ್ದಾಗಿದೆ. ಕರ್ತನ ಮೇಲೆ ನೀವು ನಂಬಿಕೆ ಇಡುವುದಾದರೆ ಅದನ್ನು ದೇವರು ಮಾರ್ಪಡಿಸುವಂಥವನಾಗಿದ್ದಾನೆ. ದೇವರ ಮಾತು ನಿಮ್ಮಲ್ಲಿ ಬರುವಾಗ ಬೆಟ್ಟಗಳನ್ನೇ ಅಲುಗಾಡಿಸುವಂಥದ್ದು ನಂಬಿಕೆ ಆಗಿದೆ. ಸಹೋದರ ಸಹೋದರಿಯರೇ, ಕಳವಳಗೊಳ್ಳಬೇಡಿ. ಸೈತಾನನ ಮಾತುಗಳನ್ನು ನಂಬಬೇಡಿ. ಸ್ವಲ್ಪ ಕಾಲದ ಕಾರ್ಯಕ್ಕೋಸ್ಕರವಾಗಿ ಸೈತಾನನ ಮಾತನ್ನು ನಂಬಿ ದೇವರಿಂದ ದೂರವಾಗಬೇಡಿ. ಕೆಲವೊಮ್ಮೆ ಸೈತಾನನ ಮನುಷ್ಯನ ಮುಖಾಂತರವಾಗಿ ನಿಮ್ಮ ಹೃದಯದಲ್ಲಿ, ನಿಮ್ಮ ಆಲೋಚನೆಗಳಲ್ಲಿ ಈ ರೀತಿಯಾಗಿ ಹೇಳ್ಬೋದು, ನಿಮ್ಮನ್ನು ಅಧೈರ್ಯಪಡಿಸ್ತಾನೆ. ನಿಮ್ಮ ನಂಬಿಕೆ ವ್ಯರ್ಥ, ನಿನ್ನ ಜೀವಿತ ಇಷ್ಟಕ್ಕೆ ಮುಗಿದೋಯ್ತು, ನೀನು ಜೀವಿಸೋದ್ರಿಂದ ಯಾರಿಗೂ ಪ್ರಯೋಜನ ಇಲ್ಲ,
ನಿನ್ನ ಜೀವಿತದಲ್ಲಿ ನೀನು ಯೇಸುವನ್ನು ನಂಬಿದೆಯಲ್ಲ, ಯಾವ ಪ್ರಯೋಜನಗಳು, ಯಾವ ಕೆಲಸನೂ ನಿನಗೆ ದೊರೆಯೋದಿಲ್ಲ, ನಿನ್ನ ಜೀವಿತದಲ್ಲಿ ಶುಭ ಕಾರ್ಯ ಆಗೋದಿಲ್ಲ ಎಂಬ ಭಯದ ಆಲೋಚನೆಗಳನ್ನು ನಿನ್ನಲ್ಲಿ ಬಿತ್ತುತ್ತಾನೆ. ಆದರೆ ನಿಮ್ಮ ಕಣ್ಣುಗಳು ಕರ್ತನ ಮೇಲಿರುವುದಾದರೆ ದೇವರು ನಿಮ್ಮ ನಂಬಿಕೆಯನ್ನು ಎಂದಿಗೂ ಹುಸಿಗೊಳಿಸುವುದಿಲ್ಲ. ಶದ್ರಕ್, ಮೇಷಕ್, ಅಬೇದೆಕವರು ಮೊದಲು ನಂಬಿಕೆಯ ಅರಿಕೆ ಮಾಡಿದರು, ನಂತರ ಅವರು ವಿಶ್ವಾಸದ ಕಣ್ಣುಗಳಿಂದ ಕರ್ತನನ್ನೇ ದೃಷ್ಟಿಸಿದರು. ಹಾಗಾಗಿ ಅವರು ಅದ್ಭುತಗಳನ್ನು ಕಂಡರು. ಆ ಅಗ್ನಿಯೊಳಗಿಂದ ದೇವರು ಅವರನ್ನು ತಪ್ಪಿಸುವುದನ್ನು ಅರಸನೂ ಕೂಡ ಕಂಡು ಅರಸನೇ ಭಯಪಟ್ಟನು. ಅರಸನೇ, ನೀನು ಒಂದು ವೇಳೆ ನಮ್ಮನ್ನು ಉರಿಯುವ ಅಗ್ನಿಯಲ್ಲಿ ಹಾಕಬಹುದು, ಆದರೆ ನಮ್ಮ ದೇವರು ನಮ್ಮನ್ನು ನಿಶ್ಚಯವಾಗಿ ಅದರಿಂದ ಬಿಡಿಸ್ತಾನೆ. ನಾವಾದರೂ ನೀನು ನಿಲ್ಲಿಸಿರುವ ಈ ಶಿಲೆಗೆ ಅಡ್ಡ ಬೀಳೋದಿಲ್ಲ ಎಂಬುದಾಗಿ ದೇವರ ಒಂದು ಸಾಕ್ಷಿನ ಹೇಳ್ತಾ ಇದ್ದಾರೆ. ಈ ಹೋರಾಟಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿದರೆ ಮಾತ್ರ ನಾನು ಅಂಗೀಕರಿಸ್ತೇನೆ. ಕೆಲವರು ಹೇಳ್ತಾರೆ, ನನಗೆ ಒಳ್ಳೆಯದಾದರೆ ಯೇಸುವಿನ ನಂಬ್ತೇನೆ, ಹೋರಾಟದಿಂದ ಬಿಡುಗಡೆ ಆದರೆ ಸಾಕು, ರೋಗದಿಂದ ಬಿಡುಗಡೆ ಆದರೆ ಸಾಕು, ನೋವಿನಿಂದ ಬಿಡುಗಡೆ ಆದರೆ ಸಾಕು ಎಂಬುದಾಗಿ ಹೇಳ್ತಾರೆ. ಆದರೆ ಅಂಥವರು ದೃಢವಾಗಿ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಯೆಶಾಯನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 9ನೇ ವಚನ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ನಿಮಗೆ ನಂಬಿಕೆಯು ಸ್ಥಿರವಿಲ್ಲದಿದ್ದರೆ ನಿಮಗೆ ಸ್ಥಿರತೆಯೇ ಇಲ್ಲ ಎಂಬುದೇ. ನಿಮಗೆ ನಂಬಿಕೆಯಲ್ಲಿ ಸ್ಥಿರತೆ ಇಲ್ಲ ಅಂದರೆ ಜೀವಿತದಲ್ಲೂ ಸ್ಥಿರತೆಯನ್ನು ನೀವು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಸ್ಥಿರತೆಯನ್ನು ಹೊಂದಿಕೊಳ್ಬೇಕೆಂದು ಮನುಷ್ಯನು ಅನೇಕ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾನೆ. ಆದರೆ ಯೇಸು ಸ್ವಾಮಿನ ನೀವು ನಂಬುವುದಾದರೆ, ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಡುವುದಾದರೆ ಸ್ಥಿರತೆಯನ್ನು ಕಾಣ್ತೀರಾ. ಎರಡು ಮನಸ್ಸುಗಳು ಬೇಡ, ಜನರ ಮಾತುಗಳನ್ನು ಕೇಳಬೇಡಿ. ಇವತ್ತು ಜನರು ನಮಗೆ ಕಷ್ಟ ಬರುವಾಗ, ದುಃಖ ಬರುವಾಗ, ಮಕ್ಕಳಿಗೆ ಪ್ರಯಾಸ ಬರುವಾಗ ಹೇಳ್ತಾರೆ, ಅಯ್ಯೋ ನೀನು ಈ ಕಾರ್ಯ ಮಾಡಿಲ್ಲ, ಆದ ಕಾರಣವೇ ನಿನಗೆ ಈ ರೀತಿಯಾಗಿ ಸಂಭವಿಸ್ತಾ ಇದೆ, ಯೇಸುವನ್ನು ಬಿಟ್ಟು ಬಿಡು ಎಂಬುದಾಗಿ ನಮಗೆ ಅನೇಕ ಸಜೆಷನ್ಗಳನ್ನು ಕೊಡ್ತಾರೆ. ಅದೇ ನಾವು ರೋಗದ ಮಂಚದಲ್ಲಿ, ಹಾಸಿಗೆಯಲ್ಲಿ, ಕಣ್ಣೀರಲ್ಲಿ, ವೇದನೆಗಳಲ್ಲಿ, ದುಃಖಗಳಲ್ಲಿ ಕಣ್ಣೀರಾಕುತ್ತಾ ಇರುವಾಗ ಯಾವ ಮನುಷ್ಯನು ನಿಮಗೆ ಸಲಹೆ ಕೊಡುವಂಥ ಮನುಷ್ಯನು, ನೀವು ಭಯಪಡುವಂಥ ಮನುಷ್ಯನು ನಿಮ್ಮನ್ನು ಆಧರಿಸುವುದಿಲ್ಲ, ನಿಮ್ಮನ್ನು ಸತ್ಕರಿಸುವುದಿಲ್ಲ. ಸಹೋದರಿಯರೇ, ನಂಬಿಕೆಯಲ್ಲಿ ದೃಢವಾಗಿ ನಿಂತುಕೊಳ್ಳಿ. ಶದ್ರಕ್, ಮೇಷಕ್, ಅಬೇದೆಕವರು ನಂಬಿಕೆಯಲ್ಲಿ ದೃಢವಾಗಿ ನಿಂತುಕೊಂಡರು. ದೇವರ ಅದ್ಭುತವನ್ನು ಅವರ ಜೀವಿತದಲ್ಲಿ ಕಂಡುಕೊಂಡರು. ಅವರು ಆ ಬೆಂಕಿಯ ಉರಿಯಲ್ಲಿ ಹಾಕಿದಾಗ ದೇವರು ಅವುಗಳಿಂದ ಅವರನ್ನು ಬಿಡುಗಡೆ ಮಾಡಿದರು. ಹೇಗೆ ನಿಮಗೂ ಕೂಡ ಅಂತಹ ಅನೇಕ ಪರಿಸ್ಥಿತಿಗಳು ಬರಬಹುದು. ಅದಕ್ಕೆ ಯೆಶಾಯನ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 2ನೇ ವಚನ ಈ ರೀತಿಯಾಗಿ ಹೇಳ್ತದೆ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು, ಹುರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸದು. ಯಾವುದೂ ಕೂಡ ನಿಮ್ಮನ್ನು ಎದುರಿಸಲಿಕ್ಕೆ ಅನೇಕ ಆಯುಧಗಳು ನಿಮ್ಮ ವಿರುದ್ಧವಾಗಿ ಬಂದಿರಬಹುದು, ಆದರೆ ಯಾವುದು ನಿಮ್ಮನ್ನು ಜಯಿಸೋದಿಲ್ಲ. ನಂಬಿಕೆಯಲ್ಲಿ ದೃಢವಾಗಿ ನಿಂತುಕೊಳ್ಳಿರಿ. ಯಾಕೆಂದರೆ ದೇವರ ವಾಕ್ಯವು ಈ ರೀತಿಯಾಗಿ ಹೇಳ್ತದೆ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 54ನೇ ಅಧ್ಯಾಯ 17ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸದು. ಯಾವ ಆಯುಧವು ನಿಮ್ಮನ್ನು ಜಯಿಸೋದಿಲ್ಲ. ನಂಬಿಕೆಯಲ್ಲಿ ದೃಢವಾಗಿ ನಿಂತುಕೊಳ್ಳಿ. ನಿಮ್ಮನ್ನು ಬೀಳಿಸಲಿಕ್ಕೆ ಅನೇಕ ವಿಧವಾದ ಯುದ್ಧಗಳು, ಹೋರಾಟಗಳು, ಹಾಗೆ ಬೆಂಕಿಯಂತಹ ಅನುಭವಗಳು, ಹಾಗೆ ಜಲರಾಶಿಯಂತಹ ಅನುಭವಗಳು ಬರಬಹುದು. ಆದರೆ ಯಾವುದು ಕೂಡ ನಿಮ್ಮನ್ನು ಜಯಿಸುವುದಿಲ್ಲ. ನೀವು ನಂಬಿಕೆಯಲ್ಲಿ ದೃಢವಾಗಿ ನಿಂತುಕೊಳ್ಳುವುದಾದರೆ ನಿಮ್ಮ ತೀರ್ಮಾನ ಏನಾಗಿದೆ? ಇಂದು ಸುತ್ತಲೂ ನಡೆಯುವಂತಹ ಈ ಒಂದು ಬಾಬೇಲಿನ ಐಶ್ವರ್ಯಕ್ಕೋಸ್ಕರ ಬಾಬೇಲಿನಲ್ಲಿರುವಂತಹ ಸಿಗುವಂತಹ ಸೌಕರ್ಯಗಳನ್ನು ನೆನೆಸಿ ಯೇಸುವನ್ನು ಬಿಡಬೇಡಿ. ಯಾಕೆಂದರೆ ಯೇಸುವೆ ನಿಜವಾದ ಮಾರ್ಗ, ಸತ್ಯ, ಜೀವ ಆಗಿದ್ದಾನೆ. ಕಣ್ಣೀರಲ್ಲಿ ನಿಮಗೆ ತಾಯಿಯಾಗಿ, ತಂದೆಯಾಗಿ, ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮಗಾಗಿ ಪ್ರಾಣವನ್ನು ಕೊಟ್ಟಿದ್ದಾನೆ. ಆತನನ್ನು ನಂಬುವುದಾದರೆ ನಿತ್ಯ ಜೀವ, ಪರಲೋಕ ನಮಗೆ ದೊರೆಯಲ್ಪಡುವಂಥದ್ದಾಗಿದೆ. ನಾವು ಈ ಭೂಮಿಯಲ್ಲಿ ನೆನೆಸಿಕೊಳ್ಳುವಂತಹ ಕಷ್ಟಕ್ಕಿಂತಲೂ ನರಕ ಎಂಬುವಂಥದ್ದು ತುಂಬ ಕಷ್ಟಕರವಾದಂಥ ಸಂಗತಿಯಾಗಿದೆ. ಸಹೋದರ ಸಹೋದರಿಯರೇ, ನಂಬಿಕೆಯಲ್ಲಿ ದೃಢವಾಗಿ ನಿಂತುಕೊಳ್ಳಿರಿ. ನಿಮ್ಮ ಚಿಕ್ಕ ನಂಬಿಕೆಯು ದೊಡ್ಡ ಕಾರ್ಯವನ್ನು ಮಾಡುವಂಥದ್ದಾಗಿದೆ. ದೇವರ ವಾಕ್ಯದ ಮೂಲಕ ನಿಮ್ಮ ಜೀವಿತವನ್ನು ಆಶೀರ್ವದಿಸಲಿ. ಪ್ರಾರ್ಥಿಸೋಣ. ಪರಿಶುದ್ಧನಾಗಿರುವ ದೇವರೇ, ಕೊಟ್ಟ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ಈ ಸಮಯದಲ್ಲಿ ದೇವರೇ ವಾಕ್ಯಗಳ ಮೂಲಕ ನಮ್ಮನ್ನು ಬಲಪಡಿಸಿದ್ದೀರಾ, ಅದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ.
ದೇವರೇ, ಈ ವಾಕ್ಯವನ್ನು ಕೇಳಿದ ಸಹೋದರ ಸಹೋದರಿಯರು ನಂಬಿಕೆಯಲ್ಲಿ ದೃಢ ಹೊಂದಲಿ. ನಿನ್ನ ರಾಜ್ಯಕ್ಕಾಗಿ ಪರಿಶುದ್ಧಾತ್ಮನೇ ದೃಢವಾಗಿ ನಿಂತುಕೊಳ್ಳಲು ಬಲ, ಶಕ್ತಿ, ಜ್ಞಾನ, ಆತ್ಮನ ವರಗಳಿಂದ, ಆತ್ಮನ ಫಲದಿಂದ ತುಂಬಿಸಬೇಕಾಗಿ ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತೇವೆ. ನೀವು ಕಾರ್ಯ ಮಾಡಿರಿ. ಯಾರೆಲ್ಲ ಕಷ್ಟ, ವೇದನೆ, ನೋವು, ಸಂಕಟಗಳಲ್ಲಿ ಶೋಧನೆಗಳಾಗದು ಹೋಗ್ತಾ ಇದ್ದೀರೋ ನಿನ್ನ ನಾಮದಲ್ಲಿ ಬಿಡುಗಡೆ ಅನುಗ್ರಹಿಸಬೇಕಾಗಿ ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತೆ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆಯೇ, ಆಮೇನ್ ಆಮೇನ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಈ ವಾಕ್ಯದ ಮೂಲಕ ನಿಮ್ಮ ಸಂಗಡ ಮಾತನಾಡಿದ್ದಾರೆ ಎಂದು ಭಾವಿಸ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.